ನಿಶ್ಚಯ ನಿಶ್ಚಯ ಇನ್ನು ಮೇಲೆ
ರಂಭಾದೇವಿ, ನಾ ಹೇಗೆ ಮಾಡಲಿ ದಾರಿಗೆಳಲಿ? ಆ ದುರ್ಯೋಧನವರು ಬಂದು ಕಾಂತನ ಹಿಡಿದು ಸೆರೆಮನೆ ಇಟ್ಟರು. ಇಂದಿಗೂ ಬದಿಮುಖ ಎರವಾಯ್ತೆ ತಂಗಿ ಕೋಮಲಾಂಗಿ. ಅಕ್ಕ ಸಚಿದೇವಿ, ಈ ಆ ನೀಚರಾದ ರಕ್ಕಸರ ವಂಶವು ಎಂದಿಗೆ ನಿರ್ಮಲವಾಗುವುದು ಏನು ತಿಳಿಯದೆ ಕಾಂತನನ್ನು ಸೆರೆಮನೆಯಲ್ಲಿ ಹಾಕಿದರು. ನಮ್ಮ ಕಷ್ಟವನ್ನು ಯಾರ ಮುಂದೆ ಹೇಳಬೇಕು? ಅಕ್ಕ ಬಂದು ಒದಗಿತು, ಇದು ಎಂತ ನಮಗೆ ದುಃಖ. ತಂಗಿಯಾದ ರಂಭಾದೇವಿ, ಇದು ಅಲ್ಲದೆ ಮತ್ತೆ ಹೇಳುವುದು ಚೆನ್ನಾಗಿ ಕೇಳುವಂತಕ್ಕೆ ಆಗಮ್ಮ. ಮುಂದಿನ ಗತಿ ಏನು ಸಖಿ ಚಂದ್ರಮುಖಿ? ಅಕ್ಕ ಸುರಪತಿಯನ್ನು ಹಿಡಿದುಕೊಂಡು ಹೋದರು, ನಮ್ಮನ್ನು ಬಿಡುವುದಿಲ್ಲ. ಈಗ ನಮ್ಮ ಮರ್ಯಾದೆ ಕಾಯಬೇಕಾದರೆ ಆ ಪರಮೇಶ್ವರನು ಅರಿತು ಮತ್ತಾರೆಂದರೂ ಸಾಧ್ಯವಿಲ್ಲಮ್ಮ ರಾಣಿ ಬನ್ನಂಗವೇ. ತಂಗಿಯಾದ ರಂಭಾದೇವಿ, ಇದು ಅಲ್ಲದೆ ಮತ್ತೆ ಹೇಳುವುದು ಚೆನ್ನಾಗಿ ಕೇಳೋದಕ್ಕೆ ಆಗಮ್ಮ. ಕಷ್ಟಗಳನ್ನು ಪರಿಹಾರ ಮಾಡಬೇಕು. ಮಾನಾಭಿಮಾನ ಅವನೇ ಕಾಯಬೇಕಮ್ಮ ತಂಗಿ ಕೋಮಲಾಂಗಿ. ಅಣ್ಣಯ್ಯ, ನಾವೊಂದು ಮಾತು ಹೇಳೋದು ಚೆನ್ನಾಗಿ ಕೇಳುವಂತ ನಾವು
ಕರುಣೆ ಬಾರದೋಯ್ತಾ ಈ ನಿನ್ನ ದುರ್ನಡತೆಗೆ ಆ ಕೇಶವೆಂದಿಗೆ ಮೆಚ್ಚಲನ್ನು ತಿಳಿದು ನೋಡು. ಬೇಡಿಕೊಂಡರು ಕರುಣೆ ಬಾರದಾಯ್ತಾ ದುರ್ನಡತೆಗೆ ಆ ಕೇಶವೆಂದಿಗೆ ಮೆಚ್ಚಲಾರನು ತಿಳಿದು ನೋಡು ದಾನವ ಮುಂದೆ ಇರೋ ಅನುಭವ. ನನಗೆ ಒಂದು ಬಾಯಿ ಬಂದಂತೆ ಕೂಡ ಸಂಸಾರ ಮಾಡಿ ಈಗ ನಾವು ಮಾಡಿದ್ದು ಅಡಿದರೆ ನಿನ್ನನ್ನು ಕೇಳಬಾರದು. ದಾರಿ ಬೇಡ
ಭಾರಿ ಕಷ್ಟಕ್ಕೆ ಗುರಿ ಮಾಡಬೇಡ ಮೂಡ ಮುಂದುವರಿ ಕೇಳ. ನಿನ್ನ ಸರ್ವತ ಬಿಡೋದಿಲ್ಲ. ನಮ್ಮ ಧರ್ಮ ಪ್ರಕಾರ ಪಾನಶ್ರೀ ಮೋಹನ್ ಸತ್ಯಜ್ಞ ಪುಣ್ಯವಂತ ಇದರ ತಾತ್ಪರ್ಯವೇನೆಂದರೆ ಪರನಾರಿಯರ ಸಂಘ ಮಾಡಿದರೆ ಪುಣ್ಯವಂತರು, ಒಬ್ಬ ಬ್ರಾಹ್ಮಣ ಕೊಂದರೆ ಮಹಾಸುಖವಂತರು, ಒಂದು ಆಭರಣ ಕೊಂದರೆ ನಮ್ಮ ಸತ್ಯತೆ ಉಂಟಾಗುವುದೆಂದು ನಮ್ಮ ಕುಲ ಧರ್ಮ ಶಾಸ್ತ್ರಗಳು. ಆದ ಕಾರಣ ಈ ಖಂಡಿತದಿಂದ ನಿನ್ನ ಜಡಮುಡಿಯನ್ನು ಬಿಟ್ಟು ನಮ್ಮ ಆಗ್ರಜರ ಸುಂದರ ರಾಜರ ಅಡಿದವರಿಗೆ ಕೊಂಡು ಹೋಗೋಣ. ನಾರಿ ಎಲ್ಲೋ ಮಾತ ಏನೇ ಕಾಣುವುದಿಲ್ಲ. ಅವನ ಮಧ್ಯೆ ಹೇಳ್ತೀನಿ ಚೆನ್ನಾಗಿ ಕೇಳಿದ ನೀತ ಇದನ್ನು ಮೂರು ಮಾತು ಮಾತಾಡಲ್ಲ. ಸತ್ಯವೇ? ಪರನಾರಿಯರಿಗೆ ಕೆಟ್ಟ ಭಾಷೆಯನ್ನು ಆಡಬಾರದು. ಸ್ತ್ರೀಯನ್ನು ಈ ಸಭೆಯಲ್ಲಿ ಮಾನಭಂಗ ಮಾಡಿದರೆ ಇಲ್ಲಿ ಕೋಟಿ ಯಜ್ಞ ಮಾಡಿದ ಪುಣ್ಯವು ನಾಶವಾಗುವುದು, ಘೋರ ತಪಸ್ಸು ಮಾಡಿದ ಶಕ್ತಿಯು ಕ್ಷೀಣವಾಗಿ ಹೋಗುವುದು. ಇಂಥ ಹೇಯ ಕಾರ್ಯವನ್ನು ಮಾಡಿದವರಿಗೆ ನರಕಾಗ್ನಿಯು ಸಂಭವಿಸುವುದು. ಇದರಂತೆ ತಿಳಿದು ನೋಡು ಮೂಡ ಎಂದು ದಂಡೆಗೆ ಬರಬೇಡ. ಭೀತಿ ಇಲ್ಲದೆ ಇದ್ದ ಮೇಲೆ ಮಾತನಾಡಿದ್ರೆ ನಿನ್ನ ಮಾಡಿಬಿಡರು. ನನಗೆ ನೀತಿಯನ್ನೆಲ್ಲಕ್ಕೆ ಬರಲಿಲ್ಲ. ಪವನ ಮಾಡಲಿಕ್ಕೆ ಕೂಡಿ ಬಿಡರು. ಹೆಚ್ಚಿಗೆ ಮಾತಾಡಿದ್ರೆ ಇದು ಅಲ್ಲದೆ ಮತ್ತೆ ಹೇಳ್ತೀನಿ ಚೆನ್ನಾಗಿ ಕೇಳಿದ ನೀತ ಬಡಗ. ಅರೆಯ
ಮಾತಿಯನ್ನು ಹೇಳಿ ನಮ್ಮ ಸೆರೆಯಂ ಬಿಡ್ತಿರಮ್ಮ ಮಗಳಿರ ಏನೋ ದುರುಳ ಹುಡುಕಿನಿಂದ ಮೈಯ ಮೇಲೆ ಬಂದು ಮುಟ್ಟದಿರು ನಿಲ್ಲು ನಿಲ್ಲು ಭ್ರಷ್ಟ ಪರಮ ಪಾಪಿಷ್ಟ ಸೆರೆ ಬಿಡಿಸೆಂದು ಈ ಸಭಾಂಗಣದಿಂದ ಅರಿಸಿದರೆ ನಿಮ್ಮ ಪುತ್ರರು ಆ ದೇವತಾಟ ಬಂದರು ಒಮ್ಮೆಯನ್ನು ಕೂಡ ಹೋಮಾರ್ತಿಯ ಅವಧಿ ಆಗಬೇಡ ನಮ್ಮ ಪತ್ರಿಕೆ ಹೆಣ್ಮಕ್ಕಳು ನಾವೆಷ್ಟು ಬೇಡಿಕೊಂಡರೂ ನಿನಗೆ ತಪ್ಪು ಬರದಾಯಿತು ನನ್ನ ಜಡಮುಡಿಯ ಪಿಡಿದು ಭೂಮಿಗೆ ಬೀಳುವಾಗೆ ನುಗ್ಗಿದೆಯ ನೇತಾತ್ಮ ನಮ್ಮಂತ ಭದ್ರ ಸ್ತ್ರೀಯರ ಮುಟ್ಟಿದ ಕೈಗಳು ಕತ್ತರಿಸಿ ಬೀಳಲಿ ದುಷ್ಟ ಭಾಷೆಯನ್ನಾಡುವ ಬಾಯಲ್ಲಿ ಒಳಬಿತ್ತುವವೆ ನಿಮ್ಮ ವಂಶವೆಲ್ಲ ನಿರ್ಮಲವಾಗಿ ಮುರಿದು ಹೋಗಲಿ ತಿಳಿದವರು ಮೂಡ ಎನ್ನ ತಡೆಯ ನನಗೆ ಮೂರರಿಂದ ಆರೋಗ್ಯ ನೀವು ಶಕ್ತಿ ಉಂಟಾಯ್ತರು ಯಾವರಿಂದ ನನಗಂತವರು ಈ ಬೆಟ್ಟರಾದ ಸತಿರಂಬಿಯರನ್ನು ಒಳಗೆ ತಿಳಿಯುವುದು ಕೆಲ ಸಾರಥಿ ಇವಳ ಕಣ್ಣು ಹುಬ್ಬವನ್ನು ಸಾಗರ ತೆರೆಯುತ್ತೆ ಇವಳ ಕೂದಲಗಳು ಎಡಬಲಕ್ಕೆಗೆ ಚಲಿಸಾಡುವು ಇವಳ ನಾಚಿಕದ ಸಭೆಗೆ ಚಂಪಕ ಪುಷ್ಪವು ಮುಗಣವಾಯಿತು ಆಹಾ ಇದು ಅಲ್ಲದೆ ಈ ಸುಂದರಾಂಗಿಯ ಕೆಂಪಾದ ತುಟಿಯನ್ನು ನೋಡಿ ತೊಂಡೆಯ ನಾಚಿ ಬಳ್ಳಿಯಲ್ಲಿ ಅಡಗಿಕೊಂಡಿತು ಈಕೆಯ ಕಲ್ಲವನ್ನು ನೋಡು ಹಲ್ಲುಗಳು ತಾಳಂಬರಿ ಬೀಜದಂತೆಯೇ ನುಣುಪಾಗಿ ಓದುತ್ತಿರುವವು ಇವಳ ತೋಳ ತಡೆಗಳನ್ನು ನೋಡಿ ಬಾಳಿನ ನಾಚಿ ತೆರೆಂಬಾಗಿತು ಇವಳ ನಡುವನ್ನು ನೋಡು ನಮ್ಮವ ನಾಚಿ ಆದಿಶಕ್ತಿಯಲ್ಲಿ ಸೇರಿತು ಇವ ಎಲ್ಲ ಸಾರ್ಥಿ ಮೌನದಿಂದಿರಲು ಕಾರಣವೇನು ಜಾಗ್ರತೆಯಿಂದ ಮಾತನಾಡು ಏ ಅಣ್ಣಯ್ಯ ನಾವೊಂದು ಮಾತು ಹೇಳೋನು ಚೆನ್ನಾಗಿ ಕೇಳೋಂತ ನಾವು
ರಾಘವೇಂದ್ರನೇ, ಪರನಾರಿಯರನ್ನು ನೋಡಿ ಇಂಥ ಕೆಟ್ಟ ಮಾತನಾಡೋದು ಸರಿಯಲ್ಲ. ಅಣ್ಣಯ್ಯ, ಲಾಲಿಸಿ ಕೇಳು, ಹೇಳೇನು? ಪರನಾರಿ ಮಾತೃವರ್ತು ಪರಪ್ರಾಣಿ ಲೋಪವರ್ತು ಆತ್ಮವರ್ತು ಸರ್ವಭೂತ ನಪಶತಿ ನಪಶತಿ. ಏ ಶುಂಭ ಮಹಾರಾಜನೇ, ಇದರ ತಾತ್ಪರ್ಯವೇನೆಂದರೆ ಪರ ಹೆಣ್ಣ ಮಕ್ಕಳನ್ನು ತಾಯಿಯಂತೆ ಭಾವಿಸಬೇಕು, ಪರ ದ್ರವ್ಯವನ್ನು ತನ್ನಂತೆ ಮರೆಯಿಡಬೇಕು, ಸರ್ವ ಜೀವನ ತನ್ನಂತೆ ಮರೆಯಿಡಬೇಕು. ಆದರೆ ಯಾರು ಇಂಥ ಸದ್ಭಾವದಿಂದ ವರ್ತಿಸುವರೋ ಅವರಂತವರಿಗೆ ಸ್ವರ್ಗದಲ್ಲಿ ಸುಖ ಪ್ರಾಪ್ತಿ ಉಂಟಾಗುವುದು. ಏ ಬಯೇ, ಮರುತನದಿಂದ ದುಡುಕಬೇಡ, ನಿನಗೆ ಕರ ಮುಗಿದು ಬೇಡಿಕೊಳ್ಳುವೆ. ರಕ್ಕಸರ ಸೌರ್ಯ ಬಿಡಿ ನಮ್ಮ ಶರೆಯ. ನಿನ್ನ ಬುದ್ಧಿಯನ್ನು ಎನ್ನ ಮುಂದೆ ವಿಸ್ತರಿಸಿದರು. ನಿನ್ನ ಜ್ಞಾನೋಪದೇಶಗಳನ್ನು ಕೇಳಿ ಕೇಳಿ ಎನ್ನ ಕಿವಿಗಳು ಕಿವಿಡಾದವು. ನಾವು ಇಲ್ಲಿವರೆಗೆ ಹಿಡಿದುಕೊಂಡು ಬಂದಿದ್ದಕ್ಕೆ ಸರಿಯಾದ ಉತ್ತರವನ್ನು ಹೇಳುತ್ತೇವೆ. ಎಲೆ ನಷ್ಟವಿಡ, ನಿನ್ನ ರೂಪಲಾವಿತವನ್ನು ನೋಡಿ ಎನ್ನ ಹೃದಯದ ಕಾಮನ ಕಾಪೂರ ಭಕ್ತರನು. ಎಲೆ ಅಮರ ಸುಂದರಿಯಾದ ಬಗ್ಗೆ ಜಾಗ್ರತೆಯಿಂದ ಕಾಮನವನ್ನು ತೃಪ್ತಿಪಡಿಸಿಕೊಳ್ಳೆ. ಬಾಬಾ ನಾಡಿ ಮಗನ ನಾಡಿ ಏನೋ ದೃಢ ಬುದ್ಧಿಯ ನೀತ ಕಪಿ ಅಲ್ಲದೆ ಮತ್ತೆ ಏನು ಚೆನ್ನಾಗಿ ಆಗಲೇ ಕೇಳೋ ನೀ ಬಂದರೆ. ನಿನ್ನ ಬುದ್ಧಿಯನ್ನು ಎನ್ನ ಮುಂದೆ ವಿಸ್ತರಿಸಿದರು. ಇನ್ನು ಮೇಲೆ ಇಂಥ ಕೀಳು ವಚನಗಳನ್ನು ಸಾಕು ಮಾಡು. ಹೆಚ್ಚಿಗೆ ಮಾತನಾಡಿದರೆ ನಿನ್ನ ನಾಲಿಗೆ ಏನೋ ಬಂಡನ ಸುಂಬ ಉಂಬಳಿ ಮತ್ತೆ ಚೆನ್ನಾಗಿ
ಶ್ರೀ ಗುರು ಶಂಕರನ ಮೆಚ್ಚಲರನ್ನು ತಿಳಿದುಕೊಳ್ಳುವುದರಿ ನಿಮಗೆ ಯಾರು ಸರಿ ಆ ಬೂದಿ ಬಳಿಕರ ಸುದ್ದಿ ಎನ್ನ ಮುಂದೆ ನುಡಿಯುತ್ತಿರು ಅವರೆತ್ತರಿಂದ ಇಲ್ಲವಾದರೆ ನಿನ್ನ ತಂಗೆ ಬಂದ ನಾನು ಪ್ರಾಣ ಸಖಿಯಾದ ಭದ್ರಂಗಿ ನಾ ಹೇಗೆ ಮಾಡಲಿ ದಾರಿಗಳಲ್ಲಿ ನಮ್ಮ ಪ್ರಾಣಕಾಂತನೋ ಅಗಲಿದನೇ ಅಮ್ಮಯ್ಯ ಇದೇನು ಅನ್ಯಾಯ ಹೇ ಅಕ್ಕ ಸಚಿದೇವಿ ಇಡೀ ಧರಣಿ ಅಮರವಾಗಿ ಹುಟ್ಟುವುದೇ ಲೇಸು ಆ ಧೂಳ ದಾನವರು ನಮ್ಮ ಪ್ರಾಣಪತಿಯನ್ನು ಪರಿಪರಿಯಿಂದ ಮಾನಭಂಗ ಮಾಡಿ ಸೆರೆಮನೆಯೊಳಗೆ ಹಾಕಿದರು ನಮ್ಮ ಕಷ್ಟವನ್ನು ಯಾರ ಮುಂದೆ ಹೇಳಬೇಕು ಅಕ್ಕ ಒಂದು ಒದಗಿತ್ತು ನಮಗೆ ದುಃಖ ಹೇ ಅಮ್ಮದೇವಿಯರೇ ನಮ್ಮ ಸಂಕಟಗಳನ್ನು ಪರಿಹಾರ ಮಾಡುವ ಆ ಇಂದ ಮಹಾರಾಜನನ್ನು ಆ ದುಷ್ಟ ರಕ್ಕಸರು ಬಂಧನದಲ್ಲಿಟ್ಟರು ಇನ್ನು ಕೇಳುವದಾರು ಆ ಪರಮ ದೇವರು ಶ್ರೀ ಶಂಕರೇಂದ್ರನು ನಮ್ಮನ್ನು ಕಾಪಾಡಬೇಕು ಮತ್ತಾರಿಂದಲೂ ಸಾಧ್ಯವಿಲ್ಲ ತಾಯಿಗಳಿರ ಹೇ ಭದ್ರಾಂಗಿನಿ ನಾನೊಂದು ನುಡಿ ಹೇಳ್ತೀನಿ ವಿಸ್ತಾರವಾಗಿ ಕೇಳುವಂತ ಕೇಳಮ್ಮ ಹೇ ಅಮ್ಮ ರಂಭದೇವಿ ಅದೇನು ಮಾತು ವಿಸ್ತಾರವಾಗಿ ಅಂತಕ್ಕಾಗು ಪಾತ್ರಾಂಜೇಯ ನಮ್ಮ ಪಾತ್ರಾಂಜೇಯ ನಮ್ಮ ಪಣಿಯಲಿಯ ಪಾತ್ರಾಂಜೇಯ ನಮ್ಮ ಇದಕ್ಕೆ ನಾವು ಮಾಡತಕ್ಕದ್ದು ಏನು ಯತ್ನವಿದೆ
ತಿಳಿಯದೆ ಬ್ರಹ್ಮನು ನಮ್ಮ ಮನೆಯಲ್ಲಿ ಇದೇ ಪ್ರಕಾರ ಬರೆದಿರು ನೀನೆ ಅಮ್ಮಯ್ಯ. ದುಃಖ ಸಾಧಿರ ಅಮ್ಮಗಳೇರ ಆ ಬ್ರಹ್ಮ ಬರದ ಹಣೆಬರ ತಪ್ಪಿಸಲು ದಾರಿಂದಲೂ ಸಾಧ್ಯವಿಲ್ಲ. ಬಂದದ್ದನ್ನು ಅನುಭವಿಸಬೇಕು. ಅನುಭವಿಸಲೇಬೇಕಮ್ಮ ತಾಯಿ ಸೌಖ್ಯಪ್ರದಾಯಿ. ಅಮ್ಮ ದೂತಿ ಇದು ಅಲ್ಲದೆ ಮತ್ತೆ ಹೇಳಿದ್ರು ಚೆನ್ನಾಗಿ ಕೇಳುವಂತ ಕೇಳಮ್ಮ. ಸಾಕೆ ಮನೆಯ ಹಿಂದಕ್ಕೆ ಮಹಿಷಾಸುರರೆಂಬ ಕ್ರೂರ ಧನಜರು ಬಂದು ನಮ್ಮನ್ನು ಕಷ್ಟಕ್ಕೆ ಗುರಿ ಮಾಡಿದರು. ನಮ್ಮ ಕಾಂತನ ಮುಡಿದು ಸೆರೆಮನೆಯಿಟ್ಟರು. ಅಂಬ ಮಹೇಶ್ವರಿ ಜ್ಞಾನ ಮಾಡಲು ಆ ನೀಚರಂ ಸಂಹರಿಸಿ ನಮ್ಮನ್ನು ಸೆರೆಯಂಬಿಡಿಸಿದಳು. ನೋಡಮ್ಮ ಸಖಿ ಮಣಿ. ತೆಗೆದುಕೋ ಮತ್ತಿನ ಪರವನ್ನು. ನೀ ಮಾಡುವ ಜಾಗರಿಗೆ ನಾವು ಮೆಚ್ಚಿದೆ. ಆರತಿ ಮತ್ತೆ ಜಾಗ್ರತೆ.
ಆಕಾಶಕ್ಕೆ ಹೋಗಬೇಡ. ಆಕಾಶಕ್ಕೆ ಸೋಪಾನವನ್ನು ಹತ್ತಬಾರದು. ತಿಳಿಯದೆ ಪರಸ್ತ್ರೀಯರನ್ನು ಈ ಪರಿಕಷ್ಟಕ್ಕೆ ಗುರಿ